Hello students, welcome to my channel. This is Swati, mathematics teacher. This video for seated September 2026 mathematics paper 2. So lesson knowing our numbers. So ಈ ಲೆಸನ್ ಬಗ್ಗೆ ಕಂಪ್ಲೀಟ್ ಆಗಿ ಏನು ಮೇನ್ ಟಾಪಿಕ್ಸ್ ಇದೆ ಅದನ್ನೆಲ್ಲ ಎಕ್ಸ್ಪ್ಲೇನ್ ಮಾಡಿ ಮಿನಿಮಮ್ 20 ಕ್ವಶನ್ಸ್ನ ನಾನು ಸಾಲ್ವ್ ಮಾಡ್ತೀನಿ ಈ ಪೇಪರಲ್ಲಿ. ಸೊ ಇದು ನನ್ನ ಪಾರ್ಟ್ 4 ವೀಡಿಯೋ. ಸೊ ನಿಮಗೆ ಬೇಕು ಅಂದರೆ ಪಾರ್ಟ್ 3 ಪಾರ್ಟ್ಸ್ ಆಲ್ರೆಡಿ ಅಪ್ಲೋಡ್ ಮಾಡಿದ್ದೀನಿ ಮತ್ತು ಶಾರ್ಟ್ಸ್ ವೀಡಿಯೋಸು ಕೂಡ ಅಪ್ಲೋಡ್ ಮಾಡಿದ್ದೀನಿ. ಅದರಲ್ಲಿ ಜಸ್ಟ್ ನಾನು MCQsನ ಸಾಲ್ವ್ ಮಾಡ್ತಾ ಹೋಗಿದ್ದೀನಿ. ಸೊ ತುಂಬ ಸಿಂಪಲ್ ಆಗಿರೋ MCQ, ಮೀಡಿಯಮ್ ಆ್ಯಂಡ್ ಮಾಡ್ರೇಟ್. ಸೊ ಈ ಥರ ಹೋಗ್ತಿದ್ದೀನಿ. ಸೊ ನಮ್ಗೆ ಇಷ್ಟ ಆಗ್ತಿದೆ ಅಂದರೆ ನೋಡಿ, ಶೇರ್ ಮಾಡಿ, ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಕೂಡ ಮಾಡ್ಕೊಳ್ಳಿ. ಸೊ ನೋಡಿ, ಇವತ್ತು ನಾನು ಸ್ಟಾರ್ಟ್ ಮಾಡ್ತಿರೋದು ನೋಯಿಂಗ್ ಅವರ್ ನಂಬರ್ಸ್. ಸೊ ನಮ್ಗೆ ಗೊತ್ತಿರೋಂಗೆ ಈ ಚಾಪ್ಟರ್ ಬಂದು 6th ಸ್ಟ್ಯಾಂಡರ್ಡ್ ಸ್ಟೇಟ್ ಸಿಲಬಸ್. 6th ಸ್ಟ್ಯಾಂಡರ್ಡ್ ಕರ್ನಾಟಕ ಸ್ಟೇಟ್ ಸಿಲಬಸ್ಸಲ್ಲಿ ಇದು ಮೊದಲನೇ ಲೆಸನ್ ನೋಯಿಂಗ್ ಅವರ್ ನಂಬರ್ಸ್. ಸೊ ಚಾಪ್ಟರೇ ಹೇಳುತ್ತೆ. ಸೊ ಈ ಚಾಪ್ಟರಲ್ಲಿ ನಾವು ಸ್ಟಡಿ ಮಾಡೋದು ನಂಬರ್ಸ್ ಬಗ್ಗೆ ಅಂತ. ಸೊ ನಂಬರ್ಸ್ ಬಗ್ಗೆ ನಾವು ಏನೇನು ಸ್ಟಡಿ ಮಾಡ್ತೀವಿ, ಪ್ಲೇಸ್ ವ್ಯಾಲ್ಯೂ, ಫೇಸ್ ವ್ಯಾಲ್ಯೂ ಆ್ಯಂಡ್ ಅವರ್ ನ್ಯಾಷನಲ್ ನಂಬರ್ ಸಿಸ್ಟಮ್, ಇಂಟರ್ನ್ಯಾಷನಲ್ ನಂಬರ್ ಸಿಸ್ಟಮ್ಸ್ ಬಗ್ಗೆ ಓದ್ತೀವಿ. ಹಾಗೆ ಕಂಪೇರಿಂಗ್ ನಂಬರ್ಸ್, ವಿಚ್ ಒನ್ ಈಸ್ ಗ್ರೇಟರ್ ದೆನ್, ವಿಚ್ ಒನ್ ಈಸ್ ಸ್ಮಾಲರ್ ದೆನ್, ಆ್ಯಂಡ್ ಪ್ರಿಡೆಟ್ಸರ್, ಸಕ್ಸೆಸರ್, ರ್ಯಾಷನಲ್ ನಂಬರ್ಸ್, ಇದೆಲ್ಲದ್ರ ಬಗ್ಗೆ ನಾನು ಕೂಡ ನಾವು ನೋಡ್ತಾ ಹೋಗ್ತೀವಿ. ಸೊ ಈಗ ಫಸ್ಟ್ ಒನ್ನು ನಾನು ಎಕ್ಸ್ಪ್ಲೇನ್ ಮಾಡ್ತೀರ ಬಂದರೆ ಪ್ಲೇಸ್ ವ್ಯಾಲ್ಯೂ. ಸೊ ಪ್ಲೇಸ್ ವ್ಯಾಲ್ಯೂ. ಸೊ ವಾಟ್ ಈಸ್ ಪ್ಲೇಸ್ ಮತ್ತು ಫೇಸ್ ವ್ಯಾಲ್ಯೂಗೆ ಏನು ಡಿಫ್ರೆನ್ಸು? ಸೊ ನೋಡಿ, ಇಲ್ಲಿದೆ ಫೇಸ್ ವ್ಯಾಲ್ಯೂ ಮತ್ತು ಪ್ಲೇಸ್ ವ್ಯಾಲ್ಯೂಗೆ ಏನು ಡಿಫ್ರೆಂಟ್. ಫಾರ್ ಎಕ್ಸಾಂಪಲ್, ನಾನೊಂದು ಎಕ್ಸಾಂಪಲ್ನ ತಗೋತೀನಿ. 3, 4, 5, 6, 7 ಅಥವಾ 1 minute. ಸೊ ಐ ಟೇಕ್ ಇಯರ್ 79,653. 79,653. I consider this number. So what is the face value of this digit? What is the face value of this number? So ಏನು ಫೇಸ್ ವ್ಯಾಲ್ಯೂ, ನಂಬರ್ದು ಫೇಸ್ ವ್ಯಾಲ್ಯೂ ಏನಂತಂದರೆ, ಸೊ ಟೆಲ್ ಮಿ ದ ಫೇಸ್ ವ್ಯಾಲ್ಯೂ ಆಫ್ ದ ಡಿಜಿಟ್. ಯಾವುದಾದ್ರು ಒಂದು ಡಿಜಿಟ್ನ ನೀವು ಕನ್ಸಿಡರ್ ಮಾಡಿ. ಸಪೋಸ್ ಟೆಲ್ ಮಿ ದ ಫೇಸ್ ವ್ಯಾಲ್ಯೂ ಆಫ್ ದ 6. ಸೊ ಫೇಸ್ ವ್ಯಾಲ್ಯೂ ಆಫ್ ದ 6 ಏನಂದರೆ, ಈ ಫೇಸ್ ವ್ಯಾಲ್ಯೂವಲ್ಲಿ ಆ ಡಿಜಿಟ್ಟು ಚೇಂಜೇ ಆಗಲ್ಲ, ಅದ್ರ ಪೊಸಿಷನ್ ನೆವರ್ ಚೇಂಜ್ಡ್. ಸೊ ವಿ ಸೇ ದಟ್ 6 ಓನ್ಲಿ. ವಿ ಸೇ ದಟ್ 6 ಓನ್ಲಿ. ಇನ್ ಕೇಸ್ ಕನ್ಸಿಡರ್ ಸೇಮ್ ನಂಬರ್ 79,653 you consider. Tell me the place value of the 6. Tell me the place value of the 6 means we have to count the place values. Ones, tens, 100. So ones, tens, 100 means 6 into 100 equal to 600. 600 is the place value of 6. 600 is the place value of 6. ಸೊ ಹಾಗಾದರೆ ಪ್ಲೇಸ್ ವ್ಯಾಲ್ಯೂ ಅಂದರೆ ಏನು? ಪ್ಲೇಸ್ ವ್ಯಾಲ್ಯೂ ಯಾವಾಗಲೂ ಡಿಪೆಂಡ್ ಅಪಾನ್ ಪೊಸಿಷನ್ ಆಫ್ ದ ನಂಬರ್, ಪೊಸಿಷನ್ ಆಫ್ ದ ಡಿಜಿಟ್, ಅದನ್ನು ಪ್ಲೇಸ್ ವ್ಯಾಲ್ಯೂ ಅಂತ ಕರಿತೀವಿ. ಫೇಸ್ ವ್ಯಾಲ್ಯೂ ಅಂದರೆ ಅದು ಚೇಂಜ್ ಆಗೋದಿಲ್ಲ, ಅದ್ರ ಏನು ಪೊಸಿಷನ್ ಇದೆ ಅದನ್ನಷ್ಟೇ ನಾವು ಹೇಳ್ತಾ ಹೋಗ್ತೀವಿ. ಸಪೋಸ್ ಫಾರ್ ಎಕ್ಸಾಂಪಲ್, ಟೆಲ್ ಮಿ ದ ಪ್ಲೇಸ್ ವ್ಯಾಲ್ಯೂ ಆಫ್ ದ 7 ಅಂತಂದರೆ ನಾವು ಜಸ್ಟ್ 7 ಅಂತಲೇ ಹೇಳ್ತೀವಿ ಇದಕ್ಕೆ. ಬಟ್ ಟೆಲ್ ಮಿ ದ ಪ್ಲೇಸ್ ವ್ಯಾಲ್ಯೂ ಆಫ್ 3 ಅಂದರೆ 3 into 1 is nothing but 3 also, nothing but 3 only. So this is the example for face value and place value. I take another one example also. Wait. Suppose you take 35,393. So first face value. ಫೇಸ್ ವ್ಯಾಲ್ಯೂ. ಸೊ ಇಲ್ಲಿ 3 ಅನ್ನೋ ಡಿಜಿಟ್ನ ನಾನು 3 times ರಿಪೀಟ್ ಮಾಡಿದ್ದೀನಿ. ಸೊ ವಾಟ್ ಈಸ್ ದ ಫೇಸ್ ವ್ಯಾಲ್ಯೂ ಆಫ್ 3? ಸೊ ಫೇಸ್ ವ್ಯಾಲ್ಯೂ ವಿ ನೋ ದಟ್ ಡಿಜಿಟ್ ನೆವರ್ ಚೇಂಜ್, 3 only. Now write place value of 3. Observe the problem. Here 35,393 ಅಲ್ಲಿ 3 ಸಲ ಡಿಜಿಟ್ ರಿಪೀಟ್ ಆಗಿದೆ. ಫಸ್ಟ್ ಎಷ್ಟನೇ ಪ್ಲೇಸಲ್ಲಿ ಇದೆ ಅದ್ರ ಯೂನಿಟ್ ಪ್ಲೇಸಲ್ಲಿ ಇದೆ ಅಂದರೆ 3 into 1. ನೆಕ್ಸ್ಟ್ ಯಾವ ಪ್ಲೇಸಲ್ಲಿದೆ? ಯೂನಿಟ್, ಒನ್ಸ್, ಟೆನ್ಸ್, 100. ಸೊ 3 into 100. ನೆಕ್ಸ್ಟ್ ಯಾವ ಪ್ಲೇಸಲ್ಲಿದೆ? ಒನ್ಸ್, ಟೆನ್ಸ್, 100, 1000, 10,000. T into 10,000. T into 10,000. ಸೊ ಇಲ್ಲಿ ಪ್ಲೇಸ್ ವ್ಯಾಲ್ಯೂ ಏನಾಯಿತು? ಒಂದು 3, ಅನದರ್ ಒಂದು 3,000, ಅನದರ್ ಒಂದು 30,000. ಇದು ಪ್ಲೇಸ್ ವ್ಯಾಲ್ಯೂ ಮತ್ತು ಫೇಸ್ ವ್ಯಾಲ್ಯೂಗಿರುವಂಥ ಡಿಫ್ರೆಂಟು. ಸೊ ಡೋಂಟ್ ಫರ್ಗೆಟ್ ದಿಸ್ ಒನ್. ದಿಸ್ 2 ಆರ್ ವೆರಿ ಇಂಪಾರ್ಟೆಂಟ್. ಒಂದು ಸಲ 6th ಸ್ಟ್ಯಾಂಡರ್ಡ್ ಟೆಕ್ಸ್ಟ್ ಬುಕ್ನ ತೊಗೊಂಡು ಓದಿ, ತುಂಬ ಚೆನ್ನಾಗಿ ಕೊಟ್ಟಿದ್ದಾರೆ, ಡೀಟೇಲ್ ಆಗಿ ನಿಮ್ಗೆ ಅರ್ಥ ಆಗುತ್ತೆ. ನ್ಯೂ ಸಿಲೆಬಸ್, ನ್ಯೂ ಎಡಿಷನ್ ಟೆಕ್ಸ್ಟ್ ಬುಕ್ನ ತೊಗೊಳ್ಳಿ, ಅದರಲ್ಲಿದೆ ನೋಯಿಂಗ್ ಅವರ್ ನಂಬರ್ಸ್. ಸೊ ನೆಕ್ಸ್ಟ್ ಇಂಡಿಯನ್ ಪ್ಲೇಸ್ ವ್ಯಾಲ್ಯೂ ಸಿಸ್ಟಮ್. ನಮಗೆಲ್ಲ ಗೊತ್ತಿರೋಗೆ ಇಂಡಿಯನ್ ಪ್ಲೇಸ್ ವ್ಯಾಲ್ಯೂ ಸಿಸ್ಟಮ್ಮು. ಸೊ ಯಾವ ಥರ ಸ್ಟಾರ್ಟ್ ಆಗುತ್ತೆ ಅಂತ ಗೊತ್ತು. ಸೊ ಇಂಡಿಯನ್ ಪ್ಲೇಸ್ ವ್ಯಾಲ್ಯೂ ಸಿಸ್ಟಮಲ್ಲಿ ನಮಗೆಲ್ಲ ಗೊತ್ತಿರೋ ಹಾಗೆ, ಸೊ ಅದು ನಮ್ಮ ಟೇಬಲ್ ಏನಿದೆ
ಡಿಜಿಟ್ ಪೀರಿಯಡ್ಸ್ ಟೇಬಲ್ ಏನಿದೆಯಲ್ಲ ಅದು ಫಸ್ಟ್ ಮಾತ್ರ ತ್ರೀ ಬಾಕ್ಸ್ ಆಗಿ ಡಿವೈಡ್ ಆಗುತ್ತೆ. ಆಫ್ಟರ್ ದಟ್ ದೇ ವಿಲ್ ಡಿವೈಡ್ 2 to only, ಬಿಕಾಸ್ ಇಯರ್ ಒನ್ಸ್ ಟೆನ್ಸ್ 100, ಒನ್ಸ್ ಟೆನ್ಸ್ 100, ಆಫ್ಟರ್ 1000 10,000, 1000 10,000, lakh 10 lakh, lakh 10 lakh, crore 10 crore, crore 10 crore. ಓನ್ಲಿ ಟೂ ಪೀರಿಯಡ್ಸ್ ಆಗಿ ಡಿವೈಡ್ ಆಗ್ತಾ ಹೋಗುತ್ತೆ. ಫಸ್ಟ್ ಒನ್ ಮಾತ್ರ 3 ಡಿವೈಡ್ಸ್ ಆಗಿ ಆಗ್ತಾ ಹೋಗುತ್ತೆ. ಇಂಡಿಯನ್ ಪ್ಲೇಸ್ ವ್ಯಾಲ್ಯೂ ಸಿಸ್ಟಮ್. For example, if you take any one example also, so for example we consider 03593. So now tell me the Indian place value system. According to Indian place value system, tell me this one number means, if we consider ones, tens, 100, 1000, 10,000, lakh. After first 3 digit put comma, after 2 digit, so 2,03,593, 2,03,593. This is the Indian place value system. So next topic is international system, international place value system. So international place value system ಅಲ್ಲಿ ಪ್ರತಿಯೊಂದು ಕೂಡ 3 ಪೀರಿಯಡ್ಸ್ ಆಗಿ ಡಿವೈಡ್ ಆಗ್ತಾ ಹೋಗುತ್ತೆ. ಸೊ ಈಗ ಫಸ್ಟ್ ಒನ್ಸ್ ಟೆನ್ಸ್ 100. ಸೊ ಇದರಲ್ಲಿ ಬಂದು ನಮಗೆ ಒನ್ಸ್ ಟೆನ್ಸ್ 100 ಬಂದರೆ ಇದರಲ್ಲಿ 1000, 10,000, 100,000, 10,000, 100,000, ದೆನ್ ಮಿಲಿಯನ್, 10 million, 100 million, 100 million. ಸೊ ನೆಕ್ಸ್ಟ್ ಇದೇ ಥರ ಬಂದು ಬಿಲಿಯನ್ಗೂ ಬಂದು ಬಿಲಿಯನ್, 10 billion, 100 billion. ಸೊ ಇಂಟರ್ನ್ಯಾಷನಲ್ ಸಿಸ್ಟಮಲ್ಲಿ 100 ಆಗ್ತಾ ಹೋಗುತ್ತೆ. ಸೊ ನಮ್ಮಲ್ಲಿ ಹೇಗೆ ಲ್ಯಾಕ್ ಕ್ರೋರ್ ಆಗುತ್ತೋ ಇಲ್ಲಿ 10 100. ಸೊ ಫಾರ್ ಎಕ್ಸಾಂಪಲ್ ಐ ಕನ್ಸಿಡರ್ ಎನಿ ಒನ್ ಎಕ್ಸಾಂಪಲ್ ಮೀನ್ಸ್, so how to read this number according to international system? First we consider ones, tens, 100. See now 1000, 10,000, 100,000, 100,000. How to read this one? 110,000, 53, 553,926, 926. So how to read this one? 553,926, comma also put on after 3 digit only. 553,926. Take another one example. Take another one example. Here this one, ones, tens, 100, 1000, 10,000, 100,000, million, 100,000, million. Here see 2,653,000, 2,657,256, 256. How to read this one according to international system? 2,657,256. This is the international method. So next, comparing numbers. What is that comparing numbers? We know in the numbers greater than and lesser than, smaller than, greater than and lesser than. We know that numbers. How to compare these numbers? No, suppose we consider 25 and 36. Which one is greater than is compared to this both the number? Which one is less than this compared to both the number? We can say two method. 25 is less than to 35. 25 is less than compared to 35, and we can say 35 is greater than to 25. 35 is greater than 25. We can say 2 is less than 3. 3 is greater than 2. This is the less than symbol, and this one is the greater than symbol. This is the comparing numbers. So in this video I explain only important topics only, and I'm not explain full deeply. I'm not explain because we know what is the comparing numbers. As a teacher we know greater than and less than. So greater than means what? We need to tell everything. We don't want to tell that one all. So next topic is
Next topic is successor and predecessor. Successor and predecessor. What is the successor? Successor means more than one number. What is the given number? More than one number. What is the given number? Predecessor means less than one number. What is the given number? Suppose I consider 2. Write the successor of 2. Write the successor of 2. So write more than. Add one number to that given number. Add one number to that given number. What is the given number here? 2. 2 plus 1 is what? 3. 3 is the successor. 3 is the successor. Suppose write the predecessor of this 2 means we have to subtract one number. Subtract from 1. Subtract from 1. 2 minus 1, 1. 1 is the predecessor. 1 is the predecessor. So again take another one example. Suppose we consider write the successor and predecessor of 100. Successor and predecessor of 100. Successor means what? Add one more number. Add one more number. 100 plus 1, 101. Successor. So predecessor means what? Subtract one number from given number. 100 minus 1 is 99. This is successor. I already took one example. 100 plus 1 is the 101, that is predecessor, that is successor. So 100 minus 1, subtract one number from given number means 99. This is the predecessor. This is the example for successor and predecessor. So next one is, so this one all what I repeated, what I do this classes. So what is that? Place value and face value. So what is the face value? Face value is never change. Never changes position. But place value depend upon the position of the digit. Position of the digit. That is the both difference between face value and place value. So next I do Indian place value system and international place value system. We know Indian place value system from start ones, tens, hundred, thousand, lakhs, crores. International place value system ones, tens, hundred, thousand, million and billion. Million and billion. Comparing numbers greater than and less than. So next, successor and predecessor. Successor is more than one number, add more than one number to given number. Predecessor means less than, right, subtract one number to given number. These all four important topics and I explain this very briefly. So next coming to MCQ. MCQ seated level questions. So first question. In this video I explain only difficult level problems because last 3 videos about numbers only. In that videos I explain very easy method. What is the prime number, how to find out SCF, how to find out LCM, like that only. So this video I explain little bit word problems. So if you not understand means you see one more time this video. Okay. Observe the first question here. A school library had 8,75,430 books during the year. 1,24,985 books were added. 95,760 books were discarded. Discarded means removed. How many books remain? We need to find out how many books remain. First add how much books is there. First count how much books is there. A school library had 8,75,430. So how many books is added new only during this year? 1,24,985. 1 lakh. So add this to 0 plus 5 only. 8 plus 3 9 10 11. 1 carry. 1 plus 4 5. 5 plus 9 14. 1 carry. 5 10 1. 8 plus 2 10 1. So 10. So observe here how much? 10,415. 10,415. Total books how much is there? 10,415. So 10,400 how much is there? 10,415. 415 books is there total books. After removing books how much? 95,760. Subtract that removing books from total books.
So how much is there? 0, 6, 7, 9, 5, 9. So subtract now. 5 minus 0, 5 only. 1 minus is not possible. Take carry, take borrow. 11 minus 6, 5. Again you take borrow from there. So 13 minus 7, how much? 13 minus 7, 6 only. So here 9 minus 4, 9 minus 5, 4. Here also 9 minus 9, 0. Here I already give one number. Here 10 is there. Here means that is 9. So how much is there? 9,04,655. Total number of books, how much remaining books? 9,04,655. Which option is correct? Option A is correct one. So read properly question. So ಇಲ್ಲಿ ಒಂದು ಲೈಬ್ರರಿ ಇದೆ, ಲೈಬ್ರರಿಯಲ್ಲಿ 8,75,430 ಬುಕ್ಸ್ ಇದೆ. ಆ ಬುಕ್ಸ್ ಜೊತೆಗೆ ನ್ಯೂ ಬುಕ್ಸ್ಗಳು ಕೂಡ ಆ್ಯಡ್ ಆಗುತ್ತೆ. ನ್ಯೂ ಬುಕ್ಸ್ಗಳು ಎಷ್ಟು ಆ್ಯಡ್ ಆಗುತ್ತೆ? 1,24,985. ಆ ಬುಕ್ಸ್ ಆ್ಯಡ್ ಆದಮೇಲೆ ಎಷ್ಟಾಗುತ್ತೆ ಟೋಟಲ್ನ ಆ್ಯಡ್ ಮಾಡ್ಕೊಳ್ಳಿ. ದೆನ್ ಎಷ್ಟು ಬುಕ್ಸ್ಗೂ ಡಿಸ್ಕಾರ್ಡೆಡ್ ಆಗಿದೆ ಮೀನ್ಸ್ ರಿಮೂವ್ ಆಗಿದೆ ಲೈಬ್ರರಿಯಿಂದ, ಅದನ್ನು ರಿಮೂವ್ ಮಾಡಿದ್ರೆ ನಿಮಗೆ ರಿಮೈನಿಂಗ್ ಟೋಟಲ್ ಬುಕ್ಸ್ ಎಷ್ಟಿದೆ ಅನ್ನೋ ಸಿಗುತ್ತೆ. ಸೊ ಆಪ್ಷನ್ ಎ ಈಸ್ ದ ಕರೆಕ್ಟ್ ಒನ್, 9,04,655. ಸೊ ನೆಕ್ಸ್ಟ್ ಗೋ ಟು ಸೆಕೆಂಡ್ ಪ್ರಾಬ್ಲಮ್. A number become, what is the second question? A number become the greatest 7-digit number when 8 is added to it. Find the numbers. So observe here, 7 greatest 7-digit number. Greatest 7-digit number is 99,99,000. So what is the second problem? A number become the greatest 7-digit number when 8 is added to it. Find the number. So observe here, suppose we consider number 7-digit number. So ones, tens, 100,000, 10,000, lakh, 10 lakh, crore. So here observe 1, 2, 3, 4, 5, 6, 7, 8 number is there. Wait. 1, 2, 3, 4, 5, 6, 7. 6, 7. So this is the 7-digit greatest number. Suppose when we added 8 to this number, no? So which number we need to add? 8 is added. So x plus 8 equal to this number. X plus 8 to this number. 99, 999. Subtract 8 from this number. Subtract 8 from this number. X equal to, subtract 8 from this number means we got 9 minus 8, how much? 9 minus 8, 99, 991. So ones, tens, 100,000, 10,000, lakh, 10 lakh, 99 lakh, 99,991. Which option is correct? Option B is correct. Option B is correct. If you want doubt means do one subtraction. Do one subtraction, you got x value. Option B is the correct one. Next question. Observe the third question. A city population increased from 24,98,765 to 27,15,430. Increase equal to, they will ask how much increase. So population ಎಷ್ಟು increase ಆಗಿದೆ ಅಂತ ಕೇಳಿದ್ದಾರೆ. ಯಾವುದರಿಂದ? 24,98,765 ಇಂದ 20,00,000 15,430. So first you consider how much increasing. So first you consider the new value minus original value. So new value is to 27,15,430. Original value is to 24,98,765. Subtract. Do subtraction. 0 minus 5 we can't. Take borrow from this number. 10 minus 5, 5. Here 2 is remaining. 2 minus 6 not possible. Take borrow. 12 minus 6, 6 only. Then here 3 is remainder. Again take borrow from this number.
Again take borrow from this number is 13 minus 7. 13 minus 7 is 6. 13 minus 7 is 6. Then here 4. Take borrow from this number. 14 minus 8 is 14 minus 8 also 6. This comes 6 only. Then here again take from this number 1 means 10 minus 9 1. 10 minus 9 1. Here 5 is there. Sorry, 6 is there. 6 is there. 6 minus 2, 4 how much? 2. 2 minus 2, 0 only. So here count 2,16,665. 2,16,625. Option A is the correct one. Option A is correct. So I think do you understand this problem? So read properly question. Read properly 2 or 3 times question. After that you solve. Otherwise you are not getting anything. So next fourth problem. Fourth problem, the greatest number formed using digits 0, 2, 5, 7, 8, 9 without repetition. So how to write using these numbers is greatest number. So when they are asking greatest number na, do one thing. So reverse ಆಗಿ ನಂಬರ್ಸ್ನ ಬರಿತಾ ಹೋಗಿ. ರಿವರ್ಸ್ ಆಗಿ ಹೇಗೆ ಬರೆಯೋದು ನಂಬರ್ನ? ಫಸ್ಟ್ ಯಾವ ನಂಬರ್ ಇದೆ? 9. ನೆಕ್ಸ್ಟ್ ಯಾವ ನಂಬರ್ ಇದೆ? 8. ನೆಕ್ಸ್ಟ್ 7, 5, 2, 0. This is only greatest number. This is very much short tricks. Your option is there na. First one option only. Option A is the correct. That is the fourth question. This is very easy. Next question. A number has face value 6 and place value 6 lakh. The digit 6 is in. So we know face value means that digit itself only 6 only. But place value means position of the digit. So here ones, tens, 100, 1000, 10,000, lakh. So what is the position of the place value and face value means option B, lakh only. So option B is the correct answer. So next question. Sixth problem, after rounding 7,84,651 to nearest 1000 we get. ಸೊ ಇಲ್ಲಿ 7,84,651 ಇದೆ. ಅದನ್ನ ರೌಂಡ್ ಆಫ್ ಮಾಡಿದಾಗ ನಿಯರ್ 1000 ಎಷ್ಟು ಆನ್ಸರ್ ಬರುತ್ತೆ ಅಂತ. ಸೊ ಫಸ್ಟ್ ಈ ನಂಬರ್ನ ನೋಡಿ. ಇಲ್ಲಿ ಯಾವುದು 1000 ಪ್ಲೇಸಲ್ಲಿದೆ? 4000 ಪ್ಲೇಸಲ್ಲಿದೆ. ಸೊ ಅಲ್ಲಿ 4 ರೈಟ್ಗೆ ಯಾವ ನಂಬರ್ ಇದೆ? 6 ನಂಬರ್ ಇದೆ. 6 ಈಸ್ ಗ್ರೇಟರ್ ದೆನ್ 5. 6 greater than 5. So according to rounding rules we had 4 plus 1. 4 plus 1 is 5. So replace that one 5 to 1000 place. Here which option is there in the 5 in 1000 place? Option B. Remaining numbers all put 0. So option B is the correct one. Option B is the 7,85,000 is the round of 7,84,651. So next 7th question. Observe the 7th question. A company earned 8,95,67,820 and spent 7,84,95,640. The profit is. ಸೊ ಫಸ್ಟ್ ಇಲ್ಲಿ ನೋಡಿ. ಸೊ ಫಸ್ಟ್ ಕಂಪ್ನಿ ಅರ್ನ್ ಎಷ್ಟು ಮಾಡಿದೆ, ಹಾಗೆ ಸ್ಪೆಂಡ್ ಎಷ್ಟು ಮಾಡಿದೆ, ಎರಡರನ್ನ ಸಬ್ಟ್ರ್ಯಾಕ್ಟ್ ಮಾಡಿ. ಸೊ ಎಷ್ಟಿದೆ ಅಮೌಂಟು? 8,95,67,820. ಸೊ ಇಲ್ಲಿ ಅದನ್ನು ಬರ್ಕೊಳ್ಳಿ ಎಷ್ಟಾಗಿದೆ ಏನು ಅಂತ. ಸೊ ಇಲ್ಲಿ 8,95,667,820 ಆ್ಯಂಡ್ ಅನದರ್ ಅಮೌಂಟ್ ಎಷ್ಟು? 7,84,95,640. So subtract these two amount. 0 minus 0 0 0. 2 minus 4 not possible. Take borrow. 12 minus 4 means 8. 12 minus 4 8. Then 7 minus 6 1. 7 minus 5 2. 6 minus 9 not possible. Take borrow. 19 minus 16 minus 9. 60 minus 9 is 7. So 4 minus 4 0. 9 minus 8 1. 8 minus 1. So here 1,10,72,180. Where is that option? First option. Option A is correct. So how much profit? 1,10,72,180 rupees. So next 8th question. Which Roman numeral is incorrect? Which Roman numeral is incorrect? So here we apply
Roman subtraction rule. According to Roman subtraction rule, we can't subtract I from C. That's why option C is incorrect. Next, ninth question. A number as 8 digit, it predates or as. ಸೊ ಇಲ್ಲಿ ಪ್ರಿಡೇಟ್ಸರ್ನ ಫೈಂಡ್ ಔಟ್ ಮಾಡೋಕ್ಕೆ ಹೇಳಿದ್ದಾರೆ. ಸಪೋಸ್ ಈಗ ಯಾವುದೋ ಒಂದು ನಂಬರ್ ಇತ್ತು ಅಂದ್ಕೊಳ್ಳಿ. ಸಪೋಸ್ ನಾವು 10 crore ತೊಗೊಂಡ್ರೆ ಸೊ ಇಲ್ಲಿ ನೋಡಿ ನಾವು 10 ಲಕ್ಷ ಅಂತ ಕನ್ಸಿಡರ್ ಮಾಡಿದ್ರೆ ಇವಾಗ 8 ಡಿಜಿಟ್ 4 5 6 7. ಸೊ 8 ಡಿಜಿಟ್ ವೇಟ್ 1 2 3 4 5 6 7 8. ಸೊ ಇಲ್ಲಿ 1 ಕೋಟಿನ ಕನ್ಸಿಡರ್ ಮಾಡಿದ್ದೀವಿ ಅಂತ ಅಂದ್ಕೊಳ್ಳಿ. ಈ 1 ಕೋಟಿಲಿ ನಾವು -1 ಮಾಡಿದ್ರೆ ನಮಗೆ 99999 ಬರುತ್ತೆ. ಸೊ ಸಮ್ಟೈಮ್ಸ್ ಅದು 7 ಡಿಜಿಟ್ಸು ಇರುತ್ತೆ, ಸಮ್ಟೈಮ್ಸ್ 8 ಡಿಜಿಟ್ ಇರುತ್ತೆ. ಸಪೋಸ್ ನೀವು 1 crore 5 rupeesನ ತಗೊಳ್ಳಿ. 1 crore 5 rupeesನ ತೊಗೊಂಡ್ರೆ 1ನ ಸಪ್ರೇಟ್ ಮಾಡಿದ್ರೆ 1 crore 4 rupeesೇ ಬರುತ್ತೆ. ಸೊ 1 crore 4 rupees ಕೂಡ 8 ಡಿಜಿಟೇ ಇರುತ್ತೆ, 1 crore 5 rupees ಕೂಡ 8 ಡಿಜಿಟೇ ಇರುತ್ತೆ. ಸೊ ಯಾವಾಗ 8 ಡಿಜಿಟ್ ನಂಬರ್ನ ತೊಗೊಂಡು ಸಬ್ಟ್ರ್ಯಾಕ್ಟ್ ಮಾಡ್ತೀವಿ 1ಇಂದ ಅಂದರೆ ಸಮ್ಟೈಮ್ಸ್ 7 ಮತ್ತು 8 ಬರುತ್ತೆ. ವಿ ಕಾಂಟ್ ಬಿ ಡಿಟರ್ಮೈನ್ಡ್ ಪ್ರಾಪರ್ಲಿ. ಸೊ ಆಪ್ಷನ್ ಡಿ ಈಸ್ ದ ಕರೆಕ್ಟ್ ಒನ್. ನೆಕ್ಸ್ಟ್ ಕ್ವಶನ್. Then the smallest 6-digit number divisible by either 2 nor 5. By neither 2 nor 5 means 2 and 5 both number, which number is not divisible. ಸೊ ಯಾವ 6 ಡಿಜಿಟ್ ನಂಬರು 2 ಮತ್ತು 5 ಡಿವೈಡ್ ಆಗಲ್ಲ ಅಂತ. ಸೊ ಒಂದನ್ನು ನೆನ್ಪಿಟ್ಕೊಳ್ಳಿ. ಡಿವಿಸಿಬಿಲಿಟಿ ರೂಲ್ ಪ್ರಕಾರ 2 ಇಂದ ಡಿವೈಡ್ ಆಗೋ ನಂಬರ್ಸು ಈವನ್ ನಂಬರ್ಸ್ ಮೀನ್ಸ್ 0 2 4 6 8 ಲೈಕ್ ದಿಸ್ ನಂಬರ್ಸ್ಗಳು 2 ಇಂದ ಡಿವೈಡ್ ಆಗೋದು. ಮತ್ತು 5 ಇಂದ ಡಿವೈಡ್ ಆಗೋದು ಯಾವುದು? ಸೊ 5 ಇಂದ ಡಿವೈಡ್ ಆಗೋ ನಂಬರು ಮಸ್ಟ್ ಆ್ಯಂಡ್ ಶುಡ್ ಲಾಸ್ಟ್ ಡಿಜಿಟು 0 ಇರಬೇಕು ಅಥವಾ 5 ಇರಬೇಕು. ಈ ಥರ ಇದ್ದರೆ ಮಾತ್ರ ಅದು 2 ಮತ್ತು 5 ಇಂದ ಡಿವೈಡ್ ಆಗೋದು. ಸೊ ಇಲ್ಲಿ ಆಪ್ಷನ್ನ ಅಬ್ಸರ್ವ್ ಮಾಡಿ. ಆಪ್ಷನ್ ಎ ಬಂದು 1 0 0 0 0 1 ಇದೆ. ಸೊ ಲಾಸ್ಟಲ್ಲಿ ಅದು 1 ಇರೋದ್ರಿಂದ ದಟ್ ಈಸ್ ನಾಟ್ ಡಿವಿಸಿಬಲ್ ಬೈ 2 nor 5. ಸೊ ಆಪ್ಷನ್ ಎ ಈಸ್ ಕರೆಕ್ಟ್. ಸೊ ನೆಕ್ಸ್ಟ್ 11th question. The difference between greatest and smallest 5-digit numbers. So difference between means first find out greatest 5-digit number and smallest 5-digit number. After that we have subtract this both number means we got a difference. So what is the greatest 5-digit number? Greatest 5-digit number ಬಂದು 99,999. So smallest 5-digit number ಬಂದು 10,000. ಸೊ ಸಬ್ಟ್ರ್ಯಾಕ್ಟ್ ಮಾಡಿ 9 - 0 9, 9 - 0 9 9 9, 9 - 1 8, 89,999. ಆಪ್ಷನ್ ಎ ಈಸ್ ಕರೆಕ್ಟ್. ಸೊ ನೆಕ್ಸ್ಟ್ 12th question. How many numbers lies between 9,99,999 10 lakh 10 rupees? So how many numbers lies between these two numbers? So one formula is there. What is the formula? So greatest number minus smallest number minus smallest number minus 1. ಸೊ ಇದೆರಡನ್ನೂ ನೀವು ಮೈನಸ್ ಮಾಡಿ ನಿಮಗೆ 11 ಬರುತ್ತೆ. 11ಇಂದ 1 ಮೈನಸ್ ಮಾಡಿದ್ರೆ 10 ಬರುತ್ತೆ. ಎಗೇನ್ 10ಇಂದ 1 ಮೈನಸ್ ಮಾಡಿದ್ರೆ ನಮಗೆ 9 ಬರುತ್ತೆ. 9 ನಂಬರ್ಸ್ ಲೈಸ್ ಬಿಟ್ವೀನ್ ದಿಸ್ 2 ನಂಬರ್ಸ್. ಬಟ್ ಇಯರ್ ಆಪ್ಷನ್ ರಾಂಗ್ ಆಗಿದೆ. ಸೊ ಆಪ್ಷನ್ ಆನ್ಸರ್ ಈಸ್ 9. So question number 13. The population of 3 villages 8,56,320, 9,45,210 and 7,89,985. Total population how much? So we need to find out total population means add all the population. 3 village population ಆ್ಯಡ್ ಮಾಡಿದ್ರೆ ನಮಗೆ ಟೋಟಲ್ ಪಾಪ್ಯುಲೇಷನ್ ಸಿಗುತ್ತೆ. ಸೊ ಇಲ್ಲಿ ಅಬ್ಸರ್ವ್ ಮಾಡಿ ಬರ್ಕೊಳ್ಳೋಣ ಒಂದೊಂದಾಗಿ. ಸೊ 8,56,320 and 9,45,210, 9,985. ಸೊ ಇದು ಮೂರನ್ನು ಆ್ಯಡ್ ಮಾಡ್ತಾ ಹೋಗಿ. ಸೊ ಇಲ್ಲಿ 0 + 0 + 5 ಅಂದರೆ 5 ಬರುತ್ತೆ. 2 + 1 3, 3 + 8 11. ಸೊ 1 ಬರ್ತು, 1 ಕ್ಯಾರಿ ಮಾಡಿ. ದೆನ್ 1 + 3 4, 4 + 2 6, 6 + 9
15 5 ಬರೆದು 1 ಕ್ಯಾರಿ ಮಾಡಿ ಅಗೇನ್. ಸೊ 1 ಕ್ಯಾರಿ ಮಾಡಿ 1 + 6 7 7 + 5 12 12 + 9 21. ಸೊ 1 ಬರೆದು 2ನ ಕ್ಯಾರಿ ಮಾಡಿ 2 + 5 7 7 + 4 11 11 + 8 19 9 ಬರೆದು 1 ಕ್ಯಾರಿ ಮಾಡಿ 1 + 8 9 9 + 9 18 18 + 7 how much 18 + 7 25. which option is correct here? 25,91,515. option A is correct. So total population is how much? 25,91,515. so this all problems is very easy if when you know so first read the theory. Students, first read the theory, first observe all the simple problems you solve. First simple problems you solve, after that coming to difficult levels. So otherwise you can't understand this all things. Okay, next 14th question number 14. which number is closest to 1 million? ಸೊ ಇಲ್ಲಿ ನೀವು ಕ್ವಶನ್ ಅಬ್ಸರ್ವ್ ಮಾಡ್ಬೋದು ನೀಟಾಗಿ. 1 ಮಿಲಿಯನ್ಗೆ ಯಾವುದು ಎಷ್ಟು ಕ್ಲೋಸ್ ಆಗಿದೆ ಅಂತಿದೆ. ಸೊ ಆಪ್ಷನ್ ಎ ಚೆಕ್ ಮಾಡಿ. ಇಲ್ಲಿ ಏನಾಗುತ್ತೆ, ಸಬ್ಟ್ರಾಕ್ಟ್ ಮಾಡಿದ್ರೆ 100 ಬರುತ್ತೆ. ಆಪ್ಷನ್ ಬಿ 1 ಬರುತ್ತೆ, ಸಿ 1 ಬರುತ್ತೆ, ಡಿ 100 ಬರುತ್ತೆ. ಸೊ ಇದು ಎರಡೂ ಕೂಡ ತುಂಬ ನಿಯರೆಸ್ಟ್ ಇದೆ, ಆಪ್ಷನ್ ಬಿ ಮತ್ತು ಸಿ. ಸಪೋಸ್ ದಟ್ ಏನಾದರೂ ಕರೆಕ್ಟ್ 2 ಆಪ್ಷನ್ ಏನಾದರೂ ಆ ಥರ 2 ಆಪ್ಷನ್ ಕರೆಕ್ಟಾಗಿರೋ ಕ್ವಶನ್ಸ್ ಬಂದರೆ ಬಿ ಆ್ಯಂಡ್ ಸಿ ಬೋತ್ ಆರ್ ಕರೆಕ್ಟ್. ಸೊ ದಿಸ್ ಇಸ್ ದ ಆನ್ಸರ್ ಫಾರ್ 14th ಕ್ವಶನ್. ಸೊ ನೆಕ್ಸ್ಟ್ 15th ಕ್ವಶನ್. ಸೊ 15th ಕ್ವಶನ್, ದ ಪ್ಲೇಸ್ ವ್ಯಾಲ್ಯೂ ಆಫ್ 9 in 4,59,28,741. So place value means what? Place value is always represent the position of the digit. Where is here 9? So observe here. Where is here 9th position? Ones, tens, 100, 1000, 10,000, lakh. So lakh means, so 9 into 1 lakh. 9 into 1 lakh. So it's become 9 lakh. It's become 9 lakh. So option D is the correct. So student, this is the video for CTET September 2026 Maths paper 2. I explain knowing our numbers today. ಸೊ ಅದು 6th ಸ್ಟ್ಯಾಂಡರ್ಡ್ ಲೆಸನ್ನು. ಅದನ್ನು ನಿಮಗೆ ಬ್ರೀಫಾಗಿ ಥಿಯರಿನ ಎಕ್ಸ್ಪ್ಲೈನ್ ಮಾಡಿ ಇಂಟ್ರೊಡಕ್ಷನ್ನ ಮಾಡಿ ಆಮೇಲೆ ನಾನು 15 ಪ್ರಾಬ್ಲಮ್ಸನ್ನು ಸಾಲ್ವ್ ಮಾಡಿದ್ದೀನಿ. ಕಂಪ್ಲೀಟಾಗಿ ವಿಡಿಯೋ ನೋಡಿ. ನಿಮಗೆ ಈ ವಿಡಿಯೋ ಇಷ್ಟ ಆಗ್ತಿದೆ ಅಂದರೆ ಕಮೆಂಟ್ ಮಾಡಿ, ಹಾಗೆ ನಿಮ್ಮ ಫ್ರೆಂಡ್ಸ್ಗೆ ಶೇರ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.